ಹಲವಾರು ಜೀವಗಳ ಬಲಿ ಪಡೆದ ಹಳ್ಳ. ಸಣ್ಣ ಮಳೆ ಬಂದರೂ ರಸ್ತೆ ಬಂದ್ ಆಗುತ್ತೆ. 10 ಗ್ರಾಮಗಳ ರಸ್ತೆ ಸಂಪರ್ಕದ ಕೇಂದ್ರವಾಗಿರುವ ಈ ರಸ್ತೆ ಈ ಹಳ್ಳ ಉಕ್ಕಿ ಹರಿದ್ರೆ ಜನ ಕಣ್ಣೀರು ಹಾಕೋ ಪರಿಸ್ಥಿತಿ ಬರುತ್ತೆ. ಮಳೆ ಬಂದ್ರೆ ಹಳ್ಳ ಭರ್ತಿ, ಸಂಚಾರ ಸಂಕಷ್ಟ. ಹಳ್ಳಕ್ಕೊಂದು ಸೇತುವೆ ಬೇಕು ಅಂತ ಜನಾಗ್ರಹ. ಇದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಂಚಿನಾಳ ದೇವನೂರು ನಡುವಿನ ಕಟ್ಟಿ ಹಳ್ಳದ ಕತೆ. ಪ್ರತಿ ಮಳೆಗೂ ಉಕ್ಕಿ ಹರಿಯೋ ಹಳ್ಳ ಜೀವ ಬಲಿ ಪಡೆಯಲು ಬಾಯಿ ತೆರೆದು ಕುಳಿತಿರುತ್ತದೆ. ಕಳೆದ ವರ್ಷ ಟ್ರ್ಯಾಕ್ಟರ್ ಮಗುಚಿ ಓರ್ವ ಸಾವನ್ನಪ್ಪಿದ್ದ. ಹಲವರು ಕೂದಲೆಳೆ ಅಂತರದಲ್ಲಿ ಎಸ್ಕೇಪ್ ಆಗಿದ್ರು. ಪ್ರತಿ ಮಳೆಗಾಲದಲ್ಲಿ ಒಂದಲ್ಲ ಒಂದು ಜೀವ ಬಲಿ ಪಡೆಯೋ ಹಳ್ಳಕ್ಕೆ ಇನ್ನೆಷ್ಟು ಜೀವ ಬಲಿಬೇಕು ಅನ್ನೋ ಭೀತಿ ಸೃಷ್ಟಿಯಾಗಿದೆ. ಇಲ್ಲೇ ಒಂದು 10 ಹೆಜ್ಜೆ ಹೊಲ ಅದಾವ ಅಂದ್ರು ಈ ಹಳ್ಳ ದಾಟಿ ಬರ್ಬೇಕಂದ್ರೆ 8 ಕಿಲೋಮೀಟರ್ ಊರು ಬೇರೆ ಊರ ಮ್ಯಾಗ ಆಶೇಷ್ ಬಂದು ಅವ್ರ ಹೊಲದ ಬಾಳೆ ಮಾಡ್ಕೋಬೇಕ್ರಿ ರೈತರ. ಅದಕ್ಕೆ ಹಂಗಂತೂ ನಾರ್ಮಲ್ ಹಳ್ಳ ಬಂದಾಗಂತೂ ಪ್ರತಿನಿತ್ಯನೂ ಆಕ್ಸಿಡೆಂಟು ಅವ್ರು ಬಿತ್ತಾರೆ ಇವ್ರು ಬಿತ್ತಾರೆ ಅಂತ ಸುದ್ದಿ ಕೇಳೋದಾರಿ. ಇಲ್ಲೆಲ್ಲ ಬಂದು ನೋಡ್ಕೊಂತ ನಿಂದ್ರಾಕರ್ರಿ, ಅಷ್ಟು ಕೇಸ್ ಇಲ್ಲ ಹಾಕವ್ ಸರ್. ಇಲ್ಲಿ ಬೆಣ್ಣೆ ಹಳ್ಳದ ಉಪಹಳ್ಳವಾಗಿರುವ ಕಟ್ಟಿ ಹಳ್ಳ ನೋಡಲು ಚಿಕ್ಕದಾಗಿಯೇ ಕಾಣುತ್ತದೆ. ಹಳ್ಳ ಅತ್ಯಂತ ಸೆಳವಿನಿಂದ ಹರಿಯುತ್ತದೆ. ಹಳ್ಳ ಬಂದ್ರೆ ರಸ್ತೆ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ. ಹಳ್ಳದ ಸೇತುವೆ ನೆಲಮಟ್ಟಕ್ಕಿಂತ ಕೆಳಗಿದೆ. ಸರ್ಕಾರ ಕನಿಷ್ಠ ಪೈಪ್ಗಳನ್ನು ಅಳವಡಿಸಿಲ್ಲ. ಎಷ್ಟೇ ನೀರು ಬಂದ್ರೂ ರಸ್ತೆಯಲ್ಲಿ ಹರಿಯುವಂತಹ ಅನಿವಾರ್ಯತೆ ಇದೆ. ಇದರಿಂದಾಗಿ ಪದೇ ಪದೇ ಜನರಿಗೆ ಸಂಕಷ್ಟ ಎದುರಾಗಿದೆ. ಮಳೆಗಾಲದೊಳಗೆ ಭಾಳ ಇಲ್ಲದ ಅಪಾಯ ಆಗಕಂತತ್ರಿ. ಇತ್ತಿತ್ತಲಾಗಿ ಮೊನ್ನೆ ನೋಡಿದ್ರೆ ಒಂದು ಬೇಲೂರು ಗಾಡಿ ಹೋಗೋದು ನೀರಿನೊಳಗೆ ಸೆಳನೊಳಗೆ ಸಿಕ್ಕೊಂಡು ಆ ಮನುಷ್ಯ ಸತ್ತು ಹೋದ್ರಿ. ಹಿಂಗಾಗಿ ನಾವು ಇಲ್ಲಿ ಇದನ್ನು ತಪ್ಪಿಸಿ ಹೋಗ್ಬೇಕಂತಂದ್ರೆ 8 ರಿಂದ 10 ಕಿಲೋಮೀಟ್ರ್ ಕಮಡೊಳ್ಳಿ, ಶಿರೂರು, ಆಮೇಲೆ ಕುಂದಗೋಳ ಈ ಥರ ಹೋಗ್ಬೇಕಾಕತಿ. ಇದು ಭಾಳ ಅಂದ್ರೆ ಭಾಳ ನಮ್ಗೆ ವ್ಯತ್ಯಯ ಆಗತ್ತತ್ರಿ. ನಮಗೆ ಇಲ್ಲಿ ರುದ್ರಭೂಮಿನ ಇದರಿಂದ ಪಕ್ಕಕ್ಕೆ ಐತ್ರಿ. ಆ ಟೈಮ್ದಾಗ ಏನಾರ ಈ ಹಳ್ಳಿಯಾಗ ನಮಗೆ ಸಾವು ನೋವು ಆದಾಗ ನಮಗೆ ಇಲ್ಲಿ 2-3 ದಿನಗಟ್ಟಲೆ ಇಲ್ಲಿ ದಾಟಾಕೋ ಚಾನ್ಸ್ ಆಗಲ್ಲ ರೀ ಹಳ್ಳನ. ಮತ್ತು ಒಳ್ಳೆ ಹೊಲದೊಳಗೆ ಜಮೀನ್ಯಾಗ ಏನಾರ ತರು ಮಾಡು ಇದ್ವು ಅಂತಂದ್ರೂ ಹೋಗೋದು ಆಗಲ್ಲ ಸರ. ಈ ರಸ್ತೆ ಸ್ಥಗಿತಗೊಂಡರೆ ಕುಂದಗೋಳ ಸಂಪರ್ಕವೇ ಸ್ಥಗಿತಗೊಳ್ಳುತ್ತದೆ. ಹಳ್ಳ ಬಂದ್ರೆ ಕೃಷಿ ಉತ್ಪನ್ನಗಳನ್ನ ತರೋದು ಕಷ್ಟ. ಗ್ರಾಮದ ರುದ್ರಭೂಮಿ ಹಳ್ಳದ ದಂಡೆಯಲ್ಲಿಯೇ ಇರೋದ್ರಿಂದ ಸ್ಮಶಾನಕ್ಕೆ ಹೋಗೋದು ಕಷ್ಟ. ಅಂತ್ಯ ಸಂಸ್ಕಾರಕ್ಕೆ ಹಳ್ಳ ದಾಟೋದು ಕಷ್ಟ ಆಗಲಿದೆ. ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಜನ ಒತ್ತಾಯ ಮಾಡಿದ್ದಾರೆ. ಮಳೆಗಾಲದಾಗ ಇಲ್ಲೇ ಒಟ್ಟು ಬಂದ್ಬಿಡ್ತೈತಿ. ಮಳೆ ಪ್ರಮಾಣ ಭಾಳ ಆದಾಗ ಹಳ್ಳ ಬಂದಾಗ ಇಲ್ಲೇ ಚಕಡಿ ಸದ ಹೋಗುವಂಥದ್ದು, ಎತ್ತು ಸದ ದಾಡ್ಲಂತಾಗ ಪರಿಸ್ಥಿತಿ ಉಂಟಾಕತಿ. ಅರ್ಜೆಂಟ್ ಇದ್ದಾಗ ಅಥವಾ ಈ ಯಾರ ತುಂಬ ಗರ್ಭಿಣಿಯರನಲ್ಲಿ ಅಸ್ವಸ್ಥರನಲ್ಲಿ ಕರ್ಕೊಂಡು ಹೋಗ್ಬೇಕಾರೆ ನಾವು ಮತ್ತು ಶೆರೆವಾಡದ ಮೇಲೆ ಕರ್ಕೊಂಡು ಹೋಗ್ಬೇಕು. ಈ ನಮ್ದು ತಾಲೂಕು ಆಸ್ಪತ್ರೆನೂ ಇಲ್ಲೇ ಐತಿ. ಆ ಕಾರಣಕ್ಕೆ ನಮ್ಗೆ ಈ ಬ್ರಿಡ್ಜ್ ಭಾಳ ಅವಶ್ಯ ಐತಿ. ಇದನ್ನೊಂದು ಬ್ರಿಡ್ಜಿಂದ ಕೆಲಸ ಮಾಡಿಕೊಡ್ಬೇಕು ಅವ್ರೆ. ಈ ಹಳ್ಳ ತುಂಬಿ ಹರಿದಾಗ ಸಾಕಷ್ಟು ಹಳ್ಳಿಗಳು ರಸ್ತೆ ಸಂಪರ್ಕವನ್ನ ಕಳೆದುಕೊಳ್ಳುತ್ತವೆ. ಮಳೆ ಬಂದಾಗ ಸಂಪೂರ್ಣ ಸಂಚಾರವೇ ಸ್ಥಗಿತಗೊಳ್ಳುತ್ತದೆ. ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಸರ್ಕಾರ ಈ ಕಡೆ ಗಮನ ಹರಿಸಿ ಜನರ ಸಮಸ್ಯೆಗೆ ಇತಿಶ್ರೀ ಹಾಡಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.